ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ 3 ರೀತಿಯಾದಂಥ ಬೇಳೆ ಉಪಯೋಗಿಸಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಉದ್ದಿನಕಾಳು, 1 ಕಪ್ಪಷ್ಟು ತೊಗರಿಬೇಳೆ, 30 ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಧನಿಯಾ. ನೀವು ಯಾವ ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಕಡಲೆಬೇಳೆ, ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳು ಮೆಂತ್ಯ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಇಂಗು. ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಈಗ ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು ನಾವು ತೆಗೆದಿಟ್ಟಿರೋಂಥ ಧನಿಯಾ, ಒಣಮೆಣಸಿನ್ಕಾಯಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಒಂದು ಸರಿ ಹುರ್ಕೊಳ್ಳಿ. ಇದೊಂದು ಸ್ವಲ್ಪ ಅರ್ಧ ಹುರ್ಕೊಂಡಿದ್ದಾದಮೇಲೆ ಈಗ ನಾವು ತೆಗೆದಿಟ್ಟಿರೋಂಥ ಮೆಂತ್ಯ ಮತ್ತು ಜೀರಿಗೆ ಇದೆರಡನ್ನೂ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಕ್ಕಿ ಒಳ್ಳೆ ಘಮ ಬರೋವರೆಗೂ ಹುರ್ಕೊತಾ ಇರಬೇಕು ಫ್ರೆಂಡ್ಸ್, ಆವಾಗ ಚೆನ್ನಾಗಿರುತ್ತೆ. ಈ ರೀತಿ ಕೈ ಬಿಡದರೆ ಚೆನ್ನಾಗಿ ಹುರ್ಕೊತಾ ಇರಿ. ಈಗ ನೋಡಿ ಇದು ಕಲರ್ ಚೇಂಜ್ ಆಗಿ ಬರ್ತದೆ. ಇಷ್ಟಿದ್ರೆ ಸಾಕು. ಈಗ ತೆಗೆದು ಸೈಡ್ ಪ್ಲೇಟಲ್ಲಿ ಹಾಕ್ಬಿಡೋಣ. ಮತ್ತು ಅದೇ ಬಾಣಲಿಗೆ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ನಾವು ತೆಗೆದಿಟ್ಟಿರೋಂಥ ತೊಗರಿಬೇಳೆ ಹಾಕ್ಕೊಳ್ಳೋಣ. ಈ ತೊಗರಿಬೇಳೆ ನಾನು ಚೆನ್ನಾಗಿ ಎಲ್ಲ ಕಡೆ ಬೇಯೋ ಹಾಗೆ ಹುರ್ಕೊತಾ ಇರಬೇಕು ಫ್ರೆಂಡ್ಸ್. ಫ್ರೈ ಮಾಡ್ಕೊತಾ ಇರಿ ಕೈ ಬಿಡ್ದರೆ, ಆವಾಗ ಮಾತ್ರ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಬೆಂದು ಬಂದರೆ ಬೇಳೆ ಚೆನ್ನಾಗಿರುತ್ತೆ, ಪುಡಿ ಟೇಸ್ಟು. ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಇದು ಒಳ್ಳೆ ಕಲರ್ ಈ ರೀತಿ ಚೇಂಜ್ ಆಗಿ ಬರ್ತಾಯಿದೆ ನೋಡಿ. ಈಗ ಆದಮೇಲೆ ತೆಗೆದು ಸೈಡಲ್ಲಿ ಇಟ್ಬಿಡಿ ತಟ್ಟೆಗೆ ಹಾಕಿ. ಈಗ ಮತ್ತೆ ಅದೇ ಬಾಣಲಿಗೆನೇ ಇನ್ನೊಂದು ಚೂರು ಮಾತ್ರ ಎಣ್ಣೆ ಹಾಕಿ ಉದ್ದಿನಕಾಳು ಹಾಕ್ಕೊಳ್ಳೋಣ. ಈ ಉದ್ದಿನಕಾಳನ್ನು ಅದೇ ರೀತಿ ಕೈ ಬಿಡದರೆ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬರುತ್ತೆ, ಅದುವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ರೀತಿ ಒಳ್ಳೆ ಕಲರ್ ಚೇಂಜ್ ಆಗಿ ಬಂದಿದ ಮೇಲೆ ನಾನು ತೆಗೆದು ಸೈಡ್ಗೆ ಇಟ್ಬಿಡೋಣ. ಈಗ ಮತ್ತೆ ಅದೇ ಬಾಣಲಿಗೆ ಇನ್ನೊಂದು ಚೂರು ಮಾತ್ರ ಎಣ್ಣೆ ಹಾಕ್ಕೊಂಡು ನಾವು ತೆಗೆದಿಟ್ಟಿರೋಂಥ ಕಡಲೆಬೇಳೆ ಹಾಕ್ಕೊಳ್ಳೋಣ. ಈ ಕಡಲೆಬೇಳೆ ನಾನು ಅದೇ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಕೈ ಬಿಡಿದರೆ ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಳಿ. ಇದು ಕಲರ್ ಚೇಂಜ್ ಆಗಿ ಬರುತ್ತೆ, ಅದುವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈಯಲ್ಲಿ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಸೀದೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ನೋಡಿ ಚೆನ್ನಾಗಿ ಕಲರ್ ಬಂದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನ ತೆಗೆದು ಸೈಡಲ್ಲಿ ಪ್ಲೇಟಿಗೆ ಇಕ್ಬಿಡೋಣ. ಈಗ ಆ ಬಾಣಲಿ ಬಿಸಿ ಇದಲ್ವ, ಅದರಲ್ಲಿ ನಾವು ತೆಗೆದಿಟ್ಟಿರೋಂಥ ಹುಣಸೆ ಹಣ್ಣು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಬಿಟ್ಟರೆ ಅದು ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಹಾಗಾಗಿ ಈಗ ನಾವು ಹುರ್ಕೊಂಡಿರೋಂಥ ಬೇಳೆ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೇ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೇ ನೋಡಿ ಫ್ರೆಂಡ್ಸ್, ರುಚಿಯಾದಂಥ 3 ರೀತಿಯಾದಂಥ ಬೇಳೆ ಉಪಯೋಗಿಸಿ ಮಾಡಿರುವಂಥ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ನಿಮಗೆ ಇಡ್ಲಿ, ದೋಸೆ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕಾಂಬಿನೇಷನ್ ತಿನ್ನೋದಕ್ಕೆ. ಮತ್ತು ಇದನ್ನು ನೀವು ತರಕಾರಿ ಪಲ್ಯ ಮಾಡಬೇಕಾದ್ರೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆ ಪಲ್ಯಕ್ಕೆ ಹಾಕಿದ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ತಪ್ಪದೇ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವತ್ತೂ ಹೀಗೆ ಇರಲಿ. ಧನ್ಯವಾದಗಳು ಫ್ರೆಂಡ್ಸ್.